ಎಂತ ಒಳ್ಳೆ ಯೋಚನೆ ಮಾಡಿದ್ಯಾ ವಿದ್ಯಾ. ದಿಟ್ಟುವಾಗ್ಲು ನನ್ ಮನ್ಸಿನ ಮಾತನ್ನ ನೀನ್ ಹೇಳ್ದೆ. ನಾವಿಬ್ರು ಜೊತೆಲಿ ಹುಟ್ಟೆ ಹೋದ್ರುವೆ ಒಟ್ಟಿಗೆ ಬೆಳ್ದವ್ರು. ಅವಳು ತಿರ್ಗಾ ಈ ಅಟ್ಟಿಗೆ ಬರ್ಬೇಕು ಅನ್ನೋದು ನಂಗ್ ಸ್ಯಾನೆ ಆಸೆ ಅದೆ. ನಮಸ್ಕಾರ ತಂಗಿವಾ. ಬಂದು ಶಾನೆ ಹೊತ್ತಾಯ್ತೆ. ಅದು ಬರೋ ದಾರಿಲಿ ತಂದೆ ನಿನ್ ಪುರಾಣ ಎಲ್ಲ ಕೇಳ್ಕೊಂಡಿರ ಕಾಯ್ಕಿಲ್ಲ. ತಗೋ ಇಡು. ಏನ್ ತಂಗಿವಾ, ನಾನ್ ದುಡ್ಡು ಕೇಳಿದ್ರೆ ನೀನ್ ಒಡವನೆ ತಂದ್ಬಿಟ್ಟಿದ್ಯಾ? ನೀನ್ ಕೇಳ್ತೀಯ ಅಂತ ಯಾವಾಗ್ಲೂ ದುಡ್ಡು ಮಾಡಿಕೊಂಡಿರ ಕಾಯ್ಕಿಲ್ಲ. ನಿನ್ಗೆ ಯಾವ್ದಾದ್ರೇನು ಸುಮ್ಕೆ ತಗೋ. ತಂಗ್ಯವ, ಇದನ್ ಮಾರೋ ಕಷ್ಟ ನಂಗ್ ಮಾತ್ರ ಗೊತ್ತು. ನಾನ್ ಒಡವೆ ಅಂಗಡಿಗೆ ಹೋದ್ರೆ ನನ್ ಕಳ್ಳ ನಂಗೆ ನೋಡ್ತಾರೆ. ಅದನ್ ತರೋ ಕಷ್ಟ ನನಗ್ ಮಾತ್ರ ಗೊತ್ತು. ಏನ್ ಹೇಳಿದೆ ತಂಗ್ಯವ? ಏನಿಲ್ಲ, ನೀನ್ ಕೇಳಿದ್ದು ಯಾವ ರೂಪದಲ್ಲಿ ಸಿಕ್ಕಿದ್ರೇನು ಅಂದೆ. ಒಂದ್ ರೀತಿ ಸರಿನೇ. ಸರಿ, ಇದು 8 ಗ್ರಾಮ್ ಇದ್ದದು? ಅದು ಅದು ಇದು 8 ಗ್ರಾಮ್ ಅನ್ನೋದೇ ಗೊತ್ತಿಲ್ಲ ಅನ್ನಕ್ಕೆ ಗ್ಯಾರಂಟಿ ಇದು ಕದ್ಮಾಲಯ. ಏನ್ ತಂಗ್ಯವ, ಯಾಕೆ ಸುಮ್ನೆ ಆಗ್ಬಿಟ್ಟೆ? ಅಟ್ಟಿ ಒಳಗಡೆ ಎಗರ್ಸ್ಬಿಟ್ಟ? ಏಯ್, ಇದ್ಯಾವ ಮಾಲ ಆದ್ರೆ ನಿನಗೆ ಧರ್ಮಕ್ ದತ್ತಿ ಕೊಟ್ರೆ ಹಿತ್ಲಲ್ಲೋಗ್ ಬಳ ಹಾಕದ್ನಂತೆ. ಹಂಗಾಯ್ತು ನಿನ್ ಕತೆ. ನನಗ್ ಹಿಂಸೆ ಕೊಡೋದು ಅಲ್ದೆ ಇದೆಲ್ಲಿಂದ ಬಂತು, ಹೆಂಗ್ ಬಂತು ಎಲ್ಲ ಗೊತ್ತಾಗ್ಬೇಕಲ್ವೇ ನಿನ್ಗೆ? ನೀನ್ ಮಾಡ್ತಿರೋ ತೆಪ್ಪು ಪಾಪದ ಕೆಲ್ಸ ಅಂತ ಅನಿಸ್ತಿಲ್ವೇ ನಿನ್ಗೆ? ತಂಗ್ಯವ, ಕಳ್ತನಕ್ಕಿಂತ ಒಬ್ರಿಗೆ ಸುಳ್ಳು ಹೇಳಿ ಮೋಸ ಮಹಾಪಾಪ ಅನಿಸ್ತೈತೆ. ಅದಕ್ಕೆ ಗೌಡ್ರಿಗೆ ಇರೋ ಬಿಟ್ರೆ ನಂಗೂ ಪಾಪ ಪ್ರಜ್ಞೆ ಇರಕ್ಕಿಲ್ಲ, ನಿಂಗೂ ಈ ಕಷ್ಟನೇ ಇರಕ್ಕಿಲ್ಲ ಅಲ್ವೇ? ನೋಡು, ನೀನ್ ಇವಾಗ ಕೇಳಿದ್ದು ನಿಂಗ್ ಸಿಕ್ತು ತಾನೆ. ಸುಮ್ಕೆ ಬಾಯ್ ಮುಚ್ಕೊಂಡು ಹೋಯ್ತಾ ಇರು. ಇಲ್ದೇ ಇರೋ ಮಾತೆಲ್ಲ ನಿನ್ಗೆ ಯಾಕೆ ಇವಾಗ? ಸರಿ ತಂಗ್ಯವ, ಬಾಯಿ ಮುಚ್ಕೊಂಡಿರ್ತೀನಿ. ಖಾಲಿ ಆದಾಗ ಫೋನ್ ಮಾಡ್ತೀನಿ. ಬರ್ಲೆ? ನೀನ್ ಆಸೆ ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿ ಈ ಪುಸ್ತಕ ತಂದಿರಿ. ನೀನ್ ಚಂದಾಗಿ ಓದಿ ಡಾಕ್ಟರ್ ಆಗ್ಬೇಕು ಅಂತವ. ನಿನ್ ಜೊತೆಗೆ ನಾನಿವ್ನಿ. ನನ್ನ ಅಮ್ಮಿ ಸ್ಯಾನೆ ಖುಷಿಯಾಗಿ ಬರಿತಾರಂಗವಳಲ್ಲ, ಅದೇನ್ ಬರಿತಾ ಇರ್ಬೋದು? ಡಾಕ್ಟರ್ ವಿದ್ಯಾ ಭದ್ರೇಗೌಡ. ಏಟೊಂದ್ ಸಂದಾಗದೆ ಅಲ್ವೇ? ಅಮ್ಮೇ, ನೀವ್ಯಾವಾಗ ಬಂದ್ರಿ? ನೀನ್ ಒಬ್ಳೆ ನಗಾಡ್ಕೊಂಡು ಸಂತೋಷವಾಗಿ ಏನೋ ಬರಿತಿದ್ದಲ್ಲ, ಆವಾಗ್ಲೇ ಬಂದೆ. ಅದೇನೋ ನಾನು ನೋಡ್ಬಿಟ್ಟು ಬರಿತಾ ಇದ್ದೋಳು ಮುಚ್ಚಿಟ್ಟಲ್ಲ, ಏನದು? ಅಯ್ಯೋ ಯೋನಿಲ್ಲ, ನಾನೇನು ಬರ್ದಿಲ್ಲ. ಮತ್ತೆ ಏನು ಇಲ್ದಿದ್ಮೇಲೆ ಆ ಪುಸ್ತಕನ ಯಾಕೆ ಹಂಗೆ ಮುಸಿಕೊಂಡಿದ್ವಿ? ಕೊಡಿಲ್, ನಾನು ನೋಡ್ತೀನಿ. ಯೋನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ ಗೌಡ್ರೆ. ಇಲ್ಲಿ ಕೊಡಮಿ, ಇಲ್ಲಿ ಗೌಡ್ರೆ. ಆಮೇ ನಾನು ಏಟ್ ಕೇಳಿದ್ರು ಕೊಡ್ತಾ ಇಲ್ಲ ಅಂತಂದ್ಮೇಲೆ ಅದ್ರಲ್ಲಿ ಏನು ಇರ್ಬೇಕು ಅಂತ ತಾನೆ. ಕೊಡಮಿ ಇಲ್ಲಿ. ಅಮೇ, ನೀನ್ ಬರ್ದಿದ್ದು ಇದ್ನೇಯಾ?
ಡಾಕ್ಟ್ರು ವಿದ್ಯಾ ಭದ್ರೇಗೌಡ. ಅದ್ ಸರಿ ಕಣಮೆ, ಇಲ್ಯಾಕೆ ನನ್ನ ಹೆಸರು ಬರ್ದಿದ್ಯಾ? ಯಾಕೆ ಅಂದ್ರೆ ಹೆಂಡತಿ ಹೆಸರು ಮುಂದೆ ಗಂಡನ ಹೆಸರು ಇರ್ಬೇಕಲ್ವೇ? ಕಣಮೆ, ಇದನ್ನ ನೋಡಿ ಶಾನೆ ಖುಷಿ ಆಯ್ತು. ನೀನ್ ದೊಡ್ಡ ಡಾಕ್ಟರ್ ಆಗ್ಬೇಕು. ಅಲ್ ಕಣಮೆ, ಮುಂದೆ ನೀನ್ ಡಾಕ್ಟರ್ ಆದ್ಬೇಕು ಹಿಂಗೆ ಬರ್ದಿಯೇ? ನಾನು ಡಾಕ್ಟರ್ ಆಗ್ಲಿ ಇಲ್ದೆ ಹೋದ್ರೆ ಬೇರೆ ಏನೇ ಆಗ್ಲಿ, ನಾನು ಬದುಕಿರೋ ಗಂಟವೇ ನನ್ನ ಹೆಸರು ಮುಂದೆ ನಿಮ್ಮ ಹೆಸರು ಇದ್ದೇ ಇರ್ತದೆ. ಹಂಗಾದ್ರೆ ನಿನ್ ಎಲ್ರೂ ವಿದ್ಯಾ ಭದ್ರೇಗೌಡ ಅಂತಲೇ ಕರೀತಾರಲ್ವೇ? ಇಲ್ಲಿ ಎಲ್ರೂ ಹಂಗೆ ಕರೀತಾರೆ, ಆದ್ರೆ ನಾವು ಪಾರಿನಿಗೆ ಹೋದ್ರೆ ನನ್ನನ್ನ ಮಿಸ್ಸಸ್ ಭದ್ರೇಗೌಡ್ರು ಅಂತಾರೆ. ಓ, ಹಂಗಾರೆ ಅಲ್ಲೆಲ್ಲ ನಿನ್ ಹೆಸರು ಕರೆಯಕ್ಕಿಲ್ವೇ? ಇಲ್ಲ, ಅಲ್ಲಿ ಮದ್ವೆ ಆಗಿರೋರ್ನೆಲ್ಲ ಅವ್ರ ಗಂಡನ ಹೆಸರಿಂದಾನೇ ಕರೆಯೋದು. ಇದು ಒಂಥರ ಸಂದಾಗದೆ ಕಣಮೆ. ಅದೇನದು ಮಿಸಸ್ ಭದ್ರೇಗೌಡ ಅಂತಲೇ? ಮತ್ತೆ ಮಿಸಸ್ ಭದ್ರೇಗೌಡ. ಏ ಹೋಗಿ ಗೌಡ್ರೆ. ಅಮಿ, ಮಿಸಸ್ ಭದ್ರೇಗೌಡ. ಅದೇನೇ ಬರ್ಲಿ, ನನ್ನ ಅಮ್ಮಿನ ಓದಿಸ್ತೀನಿ, ಡಾಕ್ಟರ್ ಮಾಡೇ ಮಾಡ್ತೀನಿ. ಶಿವಣ್ಣ, ಚಿತ್ರಾನ್ನ ವಡೆ ಎಷ್ಟ್ರೆ? ಹಾ ತಗೊಳ್ಳಿ. ತಿಂಡಿ ಚೆನ್ನಾಗಿತ್ತು. ಆಯ್ತು ಸುಜಾತಕ್ಕ. ಹಂಗೆ ನಿಂಗೆ ಗೊತ್ತಿರೋ 4 ಜನಕ್ಕೆ ಹೇಳ್ಬಿಡು. ಹೇಳ್ತೀನಿ. ಸುಜಾತಕ್ಕ ಅವಾಗ ಬರ್ತಾ ಇರಿ. ಹಾ? ಮೊಟ್ಟೆಗೌಡ್ರೆ ಹೆಂಗದೆ ಚಿತ್ರಾನ್ನ ವಡೆ? ಕೆಲವಣ್ಣ, ತಿಂಡಿ ತುಂಬಾ ಚೆನ್ನಾಗಿದೆ. ಹೋಟ್ಲುನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಾ. ರತ್ನ, ದಿಟ್ವಾಗ್ಲು ತಿಂದವ್ರೆಲ್ಲ ಖುಷಿಯಾಗಿ ನಿನ್ ಕೈ ರುಚಿನ ಹೊಗಳ್ತಾವ್ರೆ. ಅವ್ರಿಗೆ ಇಷ್ಟವಾದ್ರೆ ಅಲ್ವೇ ಅತ್ತೆ ನಮಗೂ ಮಾಡಕ್ ಸಂತೋಷ ಆಗೋದು. ಯೋ, ಅವ್ರಿಗೆ ಏನ್ ಬೇಕು ಅಂತ ಕೇಳು. ಮೇಷ್ಟ್ರೆ, ಬೇರೆ ಏನಾದ್ರು ಬೇಕಾ? ಇಡ್ಲಿ ಅದೇ, ಪಲಾವ್ ಅದೇ? ಇದು ಮುಗಿದ್ಮೇಲೆ ಹೇಳ್ತೀನಿ. ಆಯ್ತು. ಮೇಸ್ತ್ರಿ ಅಣ್ಣ, ತಿಂಡಿ ಕೊಡ್ಲೆ? ತಿಂಡಿ ಕೊಡುವಂತೆ ಅದಕ್ಕಿಂತ ಮೊದ್ಲು ಸ್ವಲ್ಪ ಮಾತಾಡ್ಬೇಕತ್ತಣ. ಹೇಳೋಣ ಅದೇನು ಅಂತ. ಏನಿಲ್ ಕಣಣ, ಇಲ್ಲೇ ಹತ್ತಿರದಲ್ಲಿ ಒಂದ್ ಮನೆ ಕೆಲಸ ಒಪ್ಕೊಂಡವ್ನಿ. ಹೊತ್ತಾರೆ ಮಧ್ಯಾಹ್ನ ನಮ್ ಲೇಬರ್ ಇಲ್ಲೇ ತಿಂಡಿ ಊಟ ಮಾಡ್ತಾನೆ ಅಂತ ಹೇಳ್ರಿ. ಬೆಳಗ್ಗೆ ಮಧ್ಯಾಹ್ನ 2 ಹೊತ್ತು ಊಟ ಕೊಟ್ಬಿಡಿ, ಹಂಗೆ 3 ಹೊತ್ತು ಟೀನಿ ಕೊಟ್ಬಿಡಿ. ಸಂಧ್ಯಾ ಬಂದು ದುಡ್ಡು ಕೊಟ್ಬಿಡ್ತೇನೆ. ಅದಕ್ಕೇನಂತೆ ಬುಡಿ, ಕೊಡೋಣ. ಅಣ್ಣ ಒಂದ್ ಚಿತ್ರಾನ್ನ ಕೊಡಿ. ಸರು, ಅಣ್ಣಗೊಂದ್ ಚಿತ್ರಾನ್ನ ಹಾಕೊಡವ. ಯಾವ್ರೆ ಹಿಂಗೆ ಮಾಡಿರೋದೆಲ್ಲ ಖಾಲಿಯಾಗಿ ವ್ಯವಹಾರ ಸಂದಾಗ್ ನಡಿಯಂಗ್ ಮಾಡಪ್ಪ. ರತ್ನಿ, ನಮ್ಮ ಮಳಿ ಅಂದ್ರು ಒಳ್ಳೆ ಮನ್ಸಿನ್ ಮಾಡವ್ರೆ, ಸಂದಾಗ ಆಗದೆ ಇದ್ದತೆ. ಸದ್ಯಕ್ಕೆ ಅವರೇ ನಮ್ಮ ಪಾಲಿಂದ ಅವ್ರು. ರತ್ನಿ, ಇದ್ಯಾಕೆ 500 ರೂಪಾಯಿ ಉಂಡಿಗೆ ಆಗ್ತಾ ಇದೆಯಾ? ಅಲ್ಲ ಕಣಯ್ಯ, ಅಳಿಯಂದ್ರು ಬಂಡವಾಳ ಹಾಕ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಟ್ಟವ್ರೆ. ಹಂಗಂದ್ಬಿಟ್ಟು ಸುಮ್ನೆ ಕುಂತ್ಕೊಂಡ್ಬಿಡಕ್ಕಾಯ್ತದೆ? ಜವಾಬ್ದಾರಿ ತಗೊಂಡು ಸಾಲ ತೀರ್ಸ್ಬೇಕು. ಅದಕ್ಕೆ ದಿನ 500 ರೂಪಾಯಿ ಕೊಡಕ್ಕಾದದೆ. ಅದಕ್ಕೆ ಒಟ್ಟಿಗೆ ಒಂದಷ್ಟು ಕೂಡಾಕ್ಬಿಟ್ಟು ಕೊಡುಮ ಅಂತ. ಹೆಂಗ್ಸಾದವಳಿಗೆ ಈ ಸ್ವಾಭಿಮಾನ ಇರ್ಬೇಕು ಕಣ್ರತ್ನಿ. ಆಗ್ಲೇಯೇ ನಾವ್ ಒಂದೊತ್ತು ಉಂಡ್ರುವೆ ನೆಮ್ಮದಿಯಾಗಿ ಇರ್ಬೋದು. ಒಳ್ಳೆ ನಿರ್ಧಾರ ಮಾಡಿದ್ಯಾ. ಇದನ್ ಹಿಂಗೆ ಮುಂದುವರ್ಸು. ಖಂಡಿತ ಅದ್ಯಾವ್ರು ನಿನ್ ಕೈ ಬಿಡಕ್ಕಿಲ್ಲ. ಬತ್ತೀರಿ ಅಣ್ಣ ಆಗಾಗ. ಚಿತ್ರಕ್ಕ, ವಿದ್ಯಾ, ಏನ್ ವಿಷಯ? ಕುತ್ಕೋ ಬಾ. ಏನ್ ಹೇಳು? ಏನಿಲ್ಲ ಚಿತ್ರಕ್ಕ, ನಿಮ್ ತವ ಒಂದ್ ವಿಷಯದ ಬಗ್ಗೆ ಕೇಳ್ಬೇಕಿತ್ತು. ನೀವೇನ್ ತಪ್ಪು ತಿಳ್ಕೊಳಲ್ಲ ತಾನೆ? ಇದೇನ್ ವಿದ್ಯಾ ಹಿಂಗ್ ಕೇಳ್ತಿದ್ದಿ? ನಂತವ್ ಮಾತಾಡೋದಕ್ಕೆ ಇದೆಲ್ಲ ಬೇಕಾ? ಅದೇನ್ ಕೇಳು. ಅದು
ಭವಾನಿ ಅಕ್ಕನ್ ಬಗ್ಗೆ ನಿಮ್ ಮನ್ಸಲ್ಲಿ ಏನದೆ? ಇದಂಗೆ ಯಾಕೆ ಅವಳ ಬಗ್ಗೆ ಕೇಳ್ತಾ ಇದ್ದಿ? ಏಟೆ ಆದ್ರುವೆ ಅವರು ಈ ಅಟ್ಟಿ ಮಗಳಲ್ವೇ? ತಿಳಿದೇನು ತಪ್ಪು ಮಾಡ್ಬಿಟ್ಟವ್ರೆ. ಹಂಗಂತ ಅಂದ್ಬಿಟ್ಟು ಇದು 8 ವರ್ಷ ಅಂತ ಅಟ್ಟಿಯಿಂದ ದೂರ ಇಟ್ಟಿರ ಯೋಳಿ? ಅಂದ್ರೆ ನೀನ್ ಏನ್ ಹೇಳ್ತಾ ಇದ್ದಿ? ನಿರ್ಧಾರ ಮಾಡಿ ಅವ್ರನ್ನ ಅಟ್ಟಿಗೆ ವಾಪಸ್ ಕರ್ಕೊಂಡ್ ಬರ್ಬೇಕು. ಪಾಪ ಎಲ್ರು ಇದ್ರುವೆ ಅನಾಥರ ತರ ಬದ್ಕೊಂಗ್ ಆಗೋಗದೆ. ಅವ್ರಿಗೂ ಎಲ್ರು ಪಿರುತಿ ಸಿಗಂಗ್ ಮಾಡ್ಬೇಕು ಅಕ್ಕ. ಎಂತ ಒಳ್ಳೆ ಯೋಚನೆ ಮಾಡಿದ್ಯಾ ವಿದ್ಯಾ. ದಿಟ್ಟುವಾಗ್ಲು ನನ್ ಮನ್ಸಿನ ಮಾತನ್ನ ನೀನ್ ಹೇಳ್ದೆ. ನಾವಿಬ್ರು ಜೊತೆಲಿ ಹುಟ್ಟೆ ಹೋದ್ರುವೆ ಒಟ್ಟಿಗೆ ಬೆಳ್ದವ್ರು. ಅವಳು ತಿರ್ಗಾ ಈ ಅಟ್ಟಿಗ್ ಬರ್ಬೇಕು ಅನ್ನೋದು ನಂಗ್ ಸ್ಯಾನೆ ಆಸೆ ಅದೆ. ಆದ್ರೆ ಏನ್ ಮಾಡೋದು? ದೊಡ್ಡಪ್ಪನ್ ಮುಂದ್ಗುಟೆ ಮಾತಾಡೋ ಧೈರ್ಯ ಯಾರಿಗೂ ಇಲ್ವೇ? ಹಂಗನ್ಬಿಟ್ಟು ನಾವ್ ಸುಮ್ಕೆ ಇದ್ರೆ ಪಾಪ ಭವಾನಿ ಅಕ್ಕ ಕೊನೆ ತನಕ ಈ ಅಟ್ಟಿಗೆ ಬರಕ್ ಆಗಕ್ಕಿಲ್ಲ. ಅದಕ್ಕೆ ನಾವೇ ಏನಾದ್ರೂ ಪ್ರಯತ್ನ ಮಾಡ್ಬೇಕಲ್ವೇ? ನಿನ್ ಮಾತು ದಿಟ. ಆದ್ರೆ ದೊಡ್ಡಪ್ಪನ್ ತವ ಮಾತಾಡೋರ್ ಯಾರು? ವಿದ್ಯಾ, ನೀನ್ ಯಾಕೆ ಭವಾನಿ ಬಗ್ಗೆ ದೊಡ್ಡಪ್ಪನ್ ತವ ಮಾತಾಡಿ ಅವಳನ್ನ ಮನೆಗ್ ಕರ್ಸ್ಕೊಳ್ಳೋ ಪ್ರಯತ್ನ ಮಾಡ್ಬಾರ್ದು? ಯಾರು? ನಾನಾ? ಹ್ಞೂ, ನೀನೆಯ. ಅಲ್ಲ, ನಾನ್ ಮಾವನ್ ಮುಂದೆ ನಿಂತು ಹೆಂಗ್ ಮಾತಾಡೋದು? ಹೆಂಗಿದ್ರುವೆ ನೀನ್ ನಮ್ ದೊಡ್ಡಪ್ಪನ ಮುದ್ದು ಸೊಸೆ. ಅವ್ರ ವಸಿ ನಿನ್ ಮಾತನ್ನ ಕೇಳ್ತಾರೆ. ಆಮ್ಯಾಕೆ ನಿನ್ ಮ್ಯಾಲೆ ಆಟ್ ಕೋಪನೂ ಮಾಡ್ಕೊಳಕಿಲ್ಲ. ನನಗ್ ಗೊತ್ತಿರಂಗೆ ನೀನ್ ಮಾತಾಡಿದ್ರೆ ದೊಡ್ಡಪ್ಪನ್ ಮನ್ಸು ಕರ್ಗುದ್ರು ಕರಗ್ಬೋದು. ಅದಕ್ಕೆ ನೀನು ಅವ್ರ ಖುಷಿಯಾಗಿರೋ ಟೇಮ್ ನೋಡ್ಕೊಂಡು ಮಾತಾಡು. ನೋಡು, ಭವಾನಿ ಮನೆಗ್ ವಾಪಸ್ ಬರಕ್ ಮಾಡಕ್ ಸಾಧ್ಯ ಆಗೋದು ನಿನ್ ಕೈಲ್ ಮಾತ್ರ. ಒಸಿ ಮನ್ಸ್ ಮಾಡು ವಿದ್ಯಾ.